ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಒಂದು ಚಾನಲ್ ಆದಂತಹ ವೀನಸ್ 71ಗೆ. ಹಾಗಿದ್ರೆ ಬನ್ನಿ ಇವತ್ತು ನೋಡೋಣ ಟ್ಯಾರೋ ರೀಡಿಂಗಲ್ಲಿ 15 to 20 ಸೆಕೆಂಡ್ವರೆಗೂ ಕುಂಭರಾಶಿಯವರಿಗೆ ಏನೆಲ್ಲ ಯೂನಿವರ್ಸ್ ಗೈಡ್ ಮಾಡ್ತಾ ಇದೆ, ಹಾಗೆ ಅವ್ರಿಗೆ ಏನು ರೀಡಿಂಗ್ ಬರ್ತಾ ಇದೆ, ಅವರ ಒಂದು ಹೆಲ್ತ್ ಇರ್ಬೋದು, ಅವರ ರಿಲೇಶನ್ಶಿಪ್, ಅವರ ಕರಿಯರ್ ಯಾವ ರೀತಿ ಇದೆ, ಏನಾದರೂ ತೊಂದರೆ ಆಗುತ್ತಾ, ಏನಾದರೂ ಗುಡ್ ನ್ಯೂಸ್ ಬರ್ತಾ ಇದೆಯಾ, ಹಾಗಿದ್ರೆ ಏನ್ ಸಜೆಷನ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಅಂತ ಕೂಡ ಒಂದ್ಸಾರಿ ನಾವು ನೋಡ್ಕೊಂಡು ಬರೋಣ. ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿರುವಂತ ರೀಡಿಂಗ್ ನಿಮ್ಗೆ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ನಿಮ್ಗೆ ರೀಡಿಂಗ್ ಎಷ್ಟು ಕನೆಕ್ಟ್ ಆಯ್ತು ಖಂಡಿತ ನನಗೆ ಒಂದು ಮೆಸೇಜ್ ಮುಖಾಂತರ ತಿಳಿಸಿ. ಹಾಗೆ ಈ ಒಂದು ರೀಡಿಂಗ್ ಅನ್ನ ನಿಮ್ಮ ಫ್ರೆಂಡ್ಸ್, ನಿಮ್ಮ ಕಾಲೀಗ್ಸ್, ನಿಮ್ಮ ಒಂದು ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಅವರು ತಮಗೆ ರಿಲೇಟೆಡ್ ಇರೋಂಥ ವಿಡಿಯೋಸ್ ಅನ್ನ ನೋಡ್ಕೊಂಡು ಅವರು ಕೂಡ ಒಂದು ಸೊಲ್ಯೂಷನ್ ಅನ್ನ ತಗೊಳ್ತಾರೆ. ಈ ಮುಖಾಂತರ ಅವ್ರಿಗೂ ಕೂಡ ನೀವು ಹೆಲ್ಪ್ ಮಾಡಿದಾಗತ್ತೆ, ನನಗೂ ಕೂಡ ಒಂದು ಸಪೋರ್ಟ್ ಮಾಡಿದಾಗತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಬರುವಂತ ದಿನಗಳು ಕುಂಭರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಬರ್ತಾ ಇದೆ, ಯೂನಿವರ್ಸ್ ಏನೆಲ್ಲ ಅವ್ರಿಗೆ ಹೇಳ್ತಾ ಇದೆ, ಓಕೆ ಅನ್ನೋದನ್ನ ಒಂದ್ಸಾರಿ ನಾವು ನೋಡ್ಕೊಂಡು ಬರೋಣ. ಓಕೆ, ಸೊ ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ಚೆಕ್ ಮಾಡ್ತಾ ಇದ್ದೀನಿ. ತುಂಬಾ ಎನರ್ಜೆಟಿಕ್ ಆಗಿರುವಂತ ಎನರ್ಜೀಸ್ ಎಲ್ಲ ಬಂದಿದೆ, ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿ ಬಂದಿದೆ. ಯಾವುದೇ ರೀತಿ ಹೆಲ್ತ್ ವೈಸ್ ನನಗೆ ತೊಂದರೆಗಳು ಕಾಣ್ತಾ ಇಲ್ಲ. ಯಾಕಂತಂದ್ರೆ ತುಂಬಾ ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಯೋಗ ಮಾಡ್ತಾ ಇದ್ದೀರಾ, ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಮತ್ತೆ ಹೆಲ್ತ್ ವೈಸ್ ತುಂಬಾ ಏನು ಅಂತಂದ್ರೆ ಕಾನ್ಶಿಯಸ್ ಆಗಿದ್ದೀರಾ. ಹೊತ್ತೊತ್ತಿಗೆ ಊಟ ಮಾಡೋದು, ನಾಷ್ಟ ಮಾಡೋದು, ಈ ರೀತಿ ಎಲ್ಲ ಎನರ್ಜಿ ನನಗೆ ಕಾಣ್ತಾ ಇದೆ. ಹಾಗಾಗಿ ಹೆಲ್ತ್ ವೈಸ್ ನನಗೆ ಏನು ನಿಮಗೆ ತೊಂದರೆಗಳು ಬರ್ತಾ ಇದೆ ಅಂತ ಅನಿಸ್ತಾ ಇಲ್ಲ. ಬರುವಂತ ದಿನಗಳಲ್ಲಿನೂ ಕೂಡ ತುಂಬಾ ಚೆನ್ನಾಗಿರುವಂತ ಎನರ್ಜೀಸ್ ಬರ್ತಾ ಇದೆ. ಓಕೆ, ಇದಕ್ಕಿಂತ ಮುಂಚೆ ಏನೋ ನಿಮ್ಗೆ ಆ ರೀತಿ ಎನರ್ಜೀಸ್ ಅಂದ್ರೆ ಮೇ ಬಿ ನಿಮ್ಗೆ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ಇವಾಗ ಏನಿದೆ ಏನು ತೊಂದರೆ ಬರ್ತಾ ಇಲ್ಲ. ಇನ್ ಫ್ಯೂಚರ್ ಅಲ್ಲಿ ನೋಡಿ, ಏನ್ ನೀವು ಇವಾಗ ಇದನ್ನೆಲ್ಲ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಡೈಟಿಂಗ್ ಇರ್ಬೋದು, ಎಲ್ಲಾನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ಓಕೆ, ಇಲ್ಲಿ ನಿಮಗೆ ಇನ್ನೂ ಒಂದು ಗೈಡೆನ್ಸ್ ಬರ್ತಾ ಇರುವಂತದ್ದು, ನೀವು ಹೆಲ್ತ್ ವೈಸ್ ತುಂಬಾ ಪಾಸಿಟಿವ್ ಆಗಿ ಇದ್ದೀರಾ. ಅದೇ ಹೇಳಿದ್ನಲ್ವಾ, ಎಲ್ಲ ನೀವು ಮಾಡ್ಕೊಳ್ತಾ ಇದ್ದೀರಾ, ಅದನ್ನ ಕಂಟಿನ್ಯೂ ಮಾಡಿ. ನಿಮ್ಮ ಒಂದು ಗುಡ್ ಹ್ಯಾಬಿಟ್ಸ್ ಏನಿದೆ, ಬೇಗ ಹೇಳೋದು, ಮೆಡಿಟೇಷನ್ ಮಾಡೋದು, ಅದನ್ನ ಎಲ್ಲ ಕೂಡ ನೀವು ಕರೆಕ್ಟಾಗಿ ಮಾಡಿ. ಮತ್ತೆ ಡೇ ಟು ಡೇಟ್ ನೀವೇನು ಚೆಕಪ್ ಇರ್ಬೋದು ಅದನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಎಲ್ಲ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ರೂಟೀನ್ ಏನಿದೆ ಅಲ್ವಾ, ಅದು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ಇಷ್ಟನ್ನ ಬಿಟ್ರೆ ಹೆಲ್ತ್ ಇಂದ ನನಗೆ ಏನು ತೊಂದರೆಗಳು ಕಾಣ್ತಾ ಇಲ್ಲ. ತುಂಬಾ ಚೆನ್ನಾಗಿರುವಂತ ಎನರ್ಜೀಸ್ ಎಲ್ಲ ಇಲ್ಲಿ ಬರ್ತಾ ಇದೆ. ಓಕೆ, ಇನ್ನು ನಾನು ಕರಿಯರ್ ವೈಸ್ ನೋಡಿದಾಗ ಕರಿಯರ್ ಇಂದ ಕೂಡ ನನಗೆ ಅಷ್ಟು ಏನು ತೊಂದರೆ ಅಂತ ಅನಿಸ್ತಾ ಇಲ್ಲ. ಸ್ವಲ್ಪ ಮಟ್ಟದ ತೊಂದರೆಗಳು ಕಾಣ್ತಾ ಇವೆ. ಸ್ವಲ್ಪ ಕರಿಯರ್ ಅಲ್ಲಿ ನೋಡಿ, ಏನೋ ನಿಮ್ಗೆ ದುಡ್ಡಿಂದ ತೊಂದರೆ ಆಗಿದೆ, ಏನೋ ಬಿಸ್ನೆಸ್ ಅಲ್ಲಿ ಲಾಸಸ್ ಆಗಿದೆ, ನಿಮ್ಮ ಜಾಬ್ ಅಲ್ಲಿ ಏನೋ ತೊಂದರೆಗಳು ಬಂದಿವೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಓಕೆ, ತುಂಬಾ ವಿಚಾರಗಳು ನಿಮ್ಗೆ ಬರ್ತಾ ಇವೆ ಬಿಸ್ನೆಸ್ ಆಸ್ಪೆಕ್ಟ್ ಇಂದ. ಯಾವ ರೀತಿ ಅಂತಂದ್ರೆ, ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಿ, ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಲಾಸಸ್ ಆಗಿವೆ ಅನ್ನುವಂಥದ್ದು ನನಗೆ ಇಲ್ಲಿ ಬರ್ತಾ ಇದೆ. ಜಾಬ್ ಮೇ ಬಿ ಕಳ್ಕೊಳ್ಳುವಂತ ಸಿಚುವೇಶನ್. ಓಕೆ, ಯಾರ್ದೋ ಒಂದು ಸಜೆಷನ್ ಅನ್ನ ತಗೊಂಡಿರ್ಬೋದು ನೀವು. ಇದರಲ್ಲಿ ಬಿಸ್ನೆಸ್ ಅಲ್ಲಿನೂ ಕೂಡ ನನಗೆ ಈ ರೀತಿ ಅನಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿನೂ ಕೂಡ ಏನಾದ್ರೂ ಇದ್ರೆ ನೀವು ಸಜೆಷನ್ಸ್ ಅನ್ನ ತಗೊಂಡಿದ್ದೀರಾ. ನಿಮ್ದೇ ಆದಂತ ಒಂದು ಸ್ಟ್ರಾಟಜಿಯನ್ನ ನಿರ್ಮಾಣ ಮಾಡ್ತಾ ಇದ್ದೀರಾ ಕರಿಯರ್ ಅಲ್ಲಿ. ಯಾಕಂದ್ರೆ ಆಲ್ರೆಡಿ ನೀವು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀರಾ ಇದರಲ್ಲಿ. ಈ ರೀತಿ ನನಗೆ ತೊಂದರೆ ಆಗಿದೆ, ಇನ್ನು ಬರುವಂತ ಟೈಮಲ್ಲಿ ನಾನು ಇದನ್ನ ಬೀಟ್ ಮಾಡಬೇಕು ಅಂತ ಹೇಳಿ ನಿಮ್ದೇ ಆದಂತ ಒಂದು ಸ್ಟ್ರಾಟಜಿ ಪ್ಲಾನ್ ಮಾಡ್ತಾ ಇದ್ದೀರಾ. ಪ್ಲಾನ್ ಯಾವ ರೀತಿ, ಅದಕ್ಕೆ ನಿಮ್ಮ ಫ್ಯೂಚರ್ ಆಸ್ಪೆಕ್ಟ್ ಇಂದ ಏನೆಲ್ಲ ನೀವು ಮಾಡಬೇಕು, ಯಾವ ರೀತಿ ಒಂದು ಫೈನಾನ್ಷಿಯಲ್ ಕಂಡೀಷನ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ನಿಮ್ಮ ಒಂದು ವರ್ಕ್ ಝೋನ್ ಅಲ್ಲಿ ಯಾವ ರೀತಿ ನೀವು ಸ್ಟೆಬಿಲಿಟಿ ಆಲ್ರೆಡಿ ಬಂದಿದೆ ನಿಮಗೆ,
ಬಟ್ ಅದನ್ನೇ ನೀವು ಇನ್ನೂ ಥಿಂಕ್ ಮಾಡ್ತಾ ಇದ್ದೀರಾ ಡೀಪ್ ಆಗಿ, ಇನ್ನೂ ಯಾವ ರೀತಿ ಚೆನ್ನಾಗಿ ನಾನು ಮಾಡ್ಬೋದು ಅನ್ನೋ ಅಂಥದ್ದೆಲ್ಲ ನಿಮ್ಮ ಮೈಂಡಲ್ಲಿ ನಡೀತಾ ಇರುವಂಥದ್ದು. ಪ್ರೆಸೆಂಟ್ ಮೂಮೆಂಟ್ ನನಗೆ ಇಲ್ಲಿ ಫುಲ್ ಕಾಣ್ತಾ ಇದೆ ನಿಮ್ಮ ಒಂದು ಎನರ್ಜಿ. ಓಕೆ, ಹಾಗಿದ್ರೆ ಇನ್ನು ಫ್ಯೂಚರಲ್ಲಿ ಏನು ಒಂದು ನಿಮಗೆ ಏನಾಗ್ಬೋದು, ಹಾಗಿದ್ರೆ ಕರಿಯರ್ ವೈಸ್ ಏನಾಗೋ ಅಂತ ಚಾನ್ಸಸ್ ಇದೆ ಅದನ್ನ ಕೂಡ ನಾವು ನೋಡೋಣ. ಕರಿಯರ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇದ್ದೀನಿ ಇನ್ ಫ್ಯೂಚರ್ ಅಲ್ಲಿ ಇನ್ನೂ ಸ್ವಲ್ಪ ಎಲ್ಲೋ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಏನೋ ಬರುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಎಲ್ಲೋ ಒಂದ್ ಕಡೆ ಡಿಸ್ಟ್ರಾಕ್ಟ್ ಆಗುವಂಥದ್ದು ಅಥವಾ ಯಾವುದೋ ಒಂದು ಏನಾದ್ರೂ ಹ್ಯಾಬಿಟ್ ವೈಸ್ ಅಲ್ಲಿ ಏನಾದ್ರೂ ತೊಂದರೆಗಳು ಅಂತ ಅನ್ನಿಸ್ತಾ ಇದೆ. ಹ್ಯಾಬಿಟ್ ವೈಸ್ ಅಂತಂದ್ರೆ ನೋಡಿ, ಕೆಲವೊಂದ್ ಸಾರಿ ಏನಾಗುತ್ತೆ, ನಮ್ಮ ಒಂದು ಹ್ಯಾಬಿಟ್ಗಳೇ ನಮಗೆ ನಮ್ಮ ಒಂದು ಪ್ರಾಬ್ಲಮೆಟಿಕ್ ಕ್ರಿಯೇಟ್ ಮಾಡುತ್ತೆ ಹ್ಯಾಬಿಟ್ಗಳು. ಹಾಗಾಗಿ ಇಲ್ಲಿ ಅನ್ನಿಸ್ತಾ ಇರುವಂತದ್ದು ಸ್ವಲ್ಪ ಯಾಕೋ ಆ ರೀತಿ ಎನರ್ಜಿ ನನಗೆ ಕಾಣ್ತಾ ಇದೆ. ಸ್ವಲ್ಪ ನಿಮ್ಮ ಹ್ಯಾಬಿಟ್ ಇಂದ ಏನೋ ನಿಮ್ಗೆ ತೊಂದರೆಗಳು ಬರುವಂತದ್ದು ಅನ್ನುವಂಥದ್ದು. ಅದನ್ನ ಬಿಟ್ರೆ ನಿಮ್ಗೆ ಗೈಡೆನ್ಸ್ ಏನ್ ಬರುತ್ತೆ, ಹಾಗಿದ್ರೆ ಗೈಡೆನ್ಸ್ ಅನ್ನ ನೋಡೋಣ. ಹೊಸ ಹೊಸ ವಿಚಾರಗಳು ನಿಮ್ಮ ಮೈಂಡ್ ಅಲ್ಲಿ ಬರುವಂತ ದಿನಗಳಲ್ಲಿ ನೀವೇನ್ ವಿಚಾರ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೆ ಏನೇನ್ ಥಿಂಕ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆನೆ ನಿಮ್ಗೆ ಹೊಸ ಹೊಸ ಪ್ರಪೋಸಲ್ಸ್ ಬರುವಂತ ಚಾನ್ಸಸ್ ನನಗೆ ತುಂಬಾ ಕಾಣುತ್ತೆ. ಅಪಾರ್ಚುನಿಟಿ ಬಂದಾಗ ಅದನ್ನ ಗ್ರಾಬ್ ಮಾಡ್ಕೊಳ್ಳಿ. ಓಕೆ, ಸೊ ಅಗೇನ್ ಇಟ್ ಈಸ್ ಒಂದು ಜನರಲ್ ರೀಡಿಂಗ್ ಆಗಿದೆ. ಹಾಗಾಗಿ ನಿಮ್ಗೆ ಏನ್ ಹೇಳೋದು ಅಂತಂದ್ರೆ, ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಉಳಿದಿದ್ದ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಓಕೆ, ಇನ್ನು ನಾನು ನಿಮ್ಮ ಒಂದು ರಿಲೇಶನ್ಶಿಪ್ ವೈಸ್ ನೋಡ್ತಾ ಇದ್ದೀನಿ. ರಿಲೇಶನ್ಶಿಪ್ ಅಲ್ಲಿ ಏನೋ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಯಾರೋ ಏನೋ ಅಂದಿದ್ದಾರೆ ಅಂತ ಮನಸ್ಸು ನೋವು ಮಾಡ್ಕೊಂಡಿದ್ದೀರಾ. ಓಕೆ, ತುಂಬಾ ಕನ್ಫ್ಯೂಷನ್ ನಡೀತಾ ಇದೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ. ಓಕೆ, ಬ್ಯಾಲೆನ್ಸಿಂಗದ್ದು ತುಂಬಾನೇ ಪ್ರಾಬ್ಲಮ್ ಬರ್ತಾ ಇದೆ, ಅದರಿಂದ ಸಫರ್ ಆಗ್ತಾ ಇದ್ದೀರಾ. ಏನೋ ಅಂದಿದ್ದಾರೆ, ಏನೋ ಮನ್ಸು ಚುಚ್ಚೋ ಹಾಗೆ ಅಂದಿದ್ದಾರೆ, ಸ್ವಲ್ಪ ಎಂಗ್ಸೈಟಿ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಅದ್ರ ಬಗ್ಗೆ ವಿಚಾರ ಮಾಡಿ ಈ ರೀತಿ ಎಲ್ಲ ನಿಮ್ಗೆ ಆಗ್ತಾ ಇರೋವಂಥದ್ದು. ತುಂಬಾ ಕನ್ಫ್ಯೂಷನ್ಸ್ ನಡೀತಾ ಇದೆ, ಸ್ಟೆಬಿಲಿಟಿ ಇಲ್ಲ ರಿಲೇಶನ್ಶಿಪ್ ಅಲ್ಲಿ, ತುಂಬಾ ಎಮೋಷನಲ್ ಒಂದು ಪ್ಯಾಟರ್ನ್ ನಡೀತಾ ಇದೆ. ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ಗೆ ತುಂಬಾನೇ ತೊಂದರೆಗಳು ಆಗ್ತಾ ಇದೆ. ಓಕೆ, ಸ್ವಲ್ಪ ನೀವು ಇನ್ ಫ್ಯೂಚರ್ ಅಲ್ಲಿ ನಾನು ನೋಡ್ತಾ ಇದ್ರೆ ಸ್ವಲ್ಪ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಇನ್ ಫ್ಯೂಚರ್ ಅಲ್ಲಿ ಬರುವಂತ ದಿನಗಳು ನಾನಿಲ್ಲಿ ನೋಡುವಂಥದ್ದು ಯಾಕೋ ಸ್ವಲ್ಪ ಕೈಂಡ್ ಹಾರ್ಟೆಡ್ ಆಗಿರಿ, ತುಂಬಾ ಕಠೋರತೆಯಿಂದ ನಡ್ಕೊಳ್ಳಿಕ್ ಹೋಗ್ಬೇಡಿ ಎಲ್ರ ಜೊತೆಗೂ ಕೂಡ. ಕೆಲವೊಂದ್ ಸಾರಿ ನೀವು ನಿಮ್ಮ ಆಸ್ಪೆಕ್ಟ್ ಕರೆಕ್ಟ್ ಆಗಿರುತ್ತೆ, ಆ ರೀತಿಯಾಗಿ ನೀವು ನಡ್ಕೊಳ್ತೀರಾ, ಬಟ್ ಮುಂದಿರುವಂತ ವ್ಯಕ್ತಿಗೆ ನಿಮ್ಮ ಒಂದು ಭಾವನೆಗಳು ಅರ್ಥ ಆಗೋದಿಲ್ಲ. ಓಕೆ, ನೀವು ಸಿನ್ಸಿಯರ್ ಇರ್ಬೋದು, ನೀವು ಜನರಸ್ ಆಗಿರ್ಬೋದು, ಸಪೋರ್ಟಿವ್ ಇರ್ಬೋದು, ಏನೆಲ್ಲ ಇದ್ರೂ ಕೂಡ ಕೆಲವೊಂದ್ ಸಾರಿ ನಮ್ಮ ಒಂದು ಕೈಂಡ್ ಹಾರ್ಟೆಡ್ ಇರದೇ ಇರೋದಕ್ಕೆ ಆ ರೀತಿ ಪ್ರಾಬ್ಲಮೆಟಿಕ್ ಅಂತ ಅನಿಸೋವಂಥದ್ದು. ಇನ್ನು ನಾನು ಗೈಡೆನ್ಸ್ ಅಂತ ನೋಡ್ತಾ ಇದ್ರೆ, ತುಂಬಾ ನೀವು ರಿಲೇಶನ್ಶಿಪ್ಗೆ ಸ್ವಲ್ಪ ಪ್ರಯಾರಿಟಿ ಕೊಡಬೇಕು. ತುಂಬಾ ಜಾಬ್, ನಿಮ್ಮ ಕರಿಯರ್ ಈ ರೀತಿ ಎಲ್ಲ ಫೋಕಸ್ ಮಾಡಿ ಇಲ್ಲಂತಲ್ಲ. ಓಕೆ, ಎಲ್ಲಾದ್ರದ್ದು ಲೈಫಲ್ಲಿ ಅದರದೇ ಆದಂತಹದ್ದು ಒಂದು ವ್ಯಾಲ್ಯೂ ಇರುತ್ತೆ. ಸೊ ಆ ವ್ಯಾಲ್ಯೂವನ್ನ ನಾವು ಇಂಬ್ಯಾಲೆನ್ಸ್ ಯಾವಾಗ ಆಗುತ್ತೆ, ಈ ರೀತಿ ತೊಂದರೆಗಳು ಕಾಣ್ತಾ ಇದೆ ನೋಡಿ. ಇಂಬ್ಯಾಲೆನ್ಸ್ ಬಂದಿರೋದಕ್ಕೆ ಈ ರೀತಿ ನಿಮ್ಗೆ ಕಾರ್ಡ್ ಬರ್ತಾ ಇರುವಂತದ್ದು. ಎಲ್ಲೋ ನೀವು ಇನ್ನೊಂದ್ ಕಡೆ ತುಂಬಾ ಡಿಸ್ಟ್ರಾಕ್ಟೆಡ್ ಆಗಿದ್ದೀರಾ. ಡಿಸ್ಟ್ರಾಕ್ಟೆಡ್ ಮೀನ್ಸ್ ಎಲ್ಲೋ ಒಂದ್ ಕಡೆ ನೀವು ಬ್ಯುಸಿ ಆಗಿದ್ದೀರಾ. ಡಿಸ್ಟ್ರಾಕ್ಷನ್ ಅಂತಂದ್ರೆ ನೋಡಿ, ನಾವು ಥರ್ಡ್ ಪಾರ್ಟಿ ಈ ರೀತಿ ಎಲ್ಲ ಹೇಳೋದಿಲ್ಲ. ನಾನು ಹೇಳೋದು ನಿಮ್ಮ ಕರಿಯರ್ ಅಲ್ಲಿ ಎಲ್ಲೋ ಒಂದ್ ಕಡೆ ನೀವು ಬ್ಯುಸಿ ಆಗಿರ್ಬೋದು, ನಿಮ್ಮ ಒಂದು ಬೇರೆ ಇನ್ನೂ ಹೇಳ್ಬೇಕಂತಂದ್ರೆ ನಿಮ್ಮ ಫ್ರೆಂಡ್ಸ್ ಝೋನ್ ಅಲ್ಲಿ ಬ್ಯುಸಿ ಆಗಿರ್ಬೋದು. ಆ ಕಾರಣಕ್ಕೆ ನೀವು ಅವ್ರಿಗೆ ಪ್ರಯಾರಿಟಿ ಕೊಡ್ತಾ ಇಲ್ಲ. ಓಕೆ, ಸೊ ಯೂನಿವರ್ಸ್ ಕೂಡ ನಿಮ್ಗೆ ಅದನ್ನೇ ಗೈಡ್ ಮಾಡ್ತಾ ಇದೆ. ಏನಂತಂದ್ರೆ, ಸ್ವಲ್ಪ ನಿಮ್ಮ ಕರಿಯರ್ ಮತ್ತೆ ನಿಮ್ಮ ಬೇರೆ ರಿಲೇಶನ್ಶಿಪ್ ಅನ್ನ ಸೈಡ್ಗಿಟ್ಟು ಈ ಒಂದು ರಿಲೇಶನ್ಶಿಪ್ ನಿಮ್ಗೆ ಅಷ್ಟೇ ಪ್ರಯಾರಿಟಿ ಇದೆ ಅಂತ ನೀವು ಕಾಳಜಿ ತಗೋಬೇಕು.
ಬರ್ತಾ ಇಲ್ವಾ, ಬ್ಯಾಲೆನ್ಸ್ ಮಾಡೋದನ್ನ ನೀವು ಕಲಿಬೇಕು. ಹೇಳಿದ್ನಲ್ವಾ, ಲೈಫಲ್ಲಿ ಎಲ್ರದ್ದು ಅದರದೇ ಆದಂತದ್ದು ಒಂದು ಪ್ಲೇಸ್ ಇರುತ್ತೆ. ಆ ಪ್ಲೇಸ್ ಅಲ್ಲಿ ಅವ್ರಿಗೆ ಇಟ್ಟಾಗ ಮಾತ್ರ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವು ಎಲ್ಲಾನು ಈಗ ವರ್ಕ್ ಅಲ್ಲಿ ಏನೋ ತೊಂದರೆ ಇದೆ, ಅದನ್ನ ಮನೇಲಿ ತಗೊಂಡ್ ಬಂದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು, ಅದ್ರ ಬಗ್ಗೆ ತುಂಬಾ ಹೈಪರ್ ಆಗಿರೋದು, ಕೈಂಡ್ ಹಾರ್ಟೆಡ್ ಆಗಿರೋದಿಲ್ಲ, ಈ ರೀತಿ ಎಲ್ಲ ಆಯ್ತು ಅಂತಂದ್ರೆ ಅಫ್ಕೋರ್ಸ್ ಈ ರೀತಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಡಿಸಪಾಯಿಂಟ್ಮೆಂಟ್ ಆಗುವಂತದ್ದು, ಮುಂದಿರುವಂತ ವ್ಯಕ್ತಿ ಡಿಸಪಾಯಿಂಟ್ಮೆಂಟ್ ಆಗುವಂತದ್ದು ತುಂಬಾ ಚಾನ್ಸಸ್ ಇರುತ್ತೆ. ಓಕೆ, ಸೊ ಯೂನಿವರ್ಸ್ ನಿಮಗೆ ಇದು ಗೈಡೆನ್ಸ್ ಬರ್ತಾ ಇರುವಂತದ್ದು ಕೊಡ್ತಾ ಇದೆ. ಹಾಗಿದ್ರೆ ಫ್ರೆಂಡ್ಸ್, ಈ ಒಂದು ರೀಡಿಂಗ್ ಎಷ್ಟು ರೆಸೊನೇಟ್ ಆಯ್ತು ಒಂದ್ಸಾರಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ರೀಡಿಂಗ್ ಇಷ್ಟ ಆಯ್ತು ಅಂತಂದ್ರೆ, ರೆಸೊನೇಟ್ ಆಯ್ತು ಅಂತಂದ್ರೆ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.